ಇದರ ಜೊತೆಗೇನೆ ಈಗ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ನಡೆದಿದ್ದಂಥ ಒಂದು ಜಟಾಪಟಿ ಏನಿದೆಯಲ್ಲ, ಅಶ್ಲೀಲ ಮೆಸೇಜ್ನ ಒಂದು ಕಿತ್ತಾಟ, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸುಮಾರು 43 ಇನ್ಸ್ಟಾಗ್ರಾಮ್ ಅಕೌಂಟ್ ಬೆನ್ಬಿದ್ದಿರುವಂತಹ ಈಗ CCBಗೆ ವರ್ಗಾವಣೆ ಆಗಿದೆ ಈ ಕೇಸು. CCB ಪೊಲೀಸರು ಇದನ್ನು ಲೀಡ್ ಮಾಡ್ತಾ ಇದ್ದಾರೆ. ಈಗ ರಮ್ಯಾ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ CCBಯಲ್ಲಿರುವಂಥ ಸೈಬರ್ ಕ್ರೈಮ್ ವಿಭಾಗ ಏನಿದೆ ಆ ವಿಭಾಗದ ಪೊಲೀಸರು ಈಗ ರಮ್ಯಾರಿಂದ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾವ್ಯಾವ ಪೇಜ್ಗಳಿಂದ ಅಶ್ಲೀಲ ಕಮೆಂಟ್ಗಳು ಬಂದಿದ್ವು, ಯಾವ್ಯಾವ ನಂಬರ್ಗಳಿಂದ ಬೆದರಿಕೆ ಕರೆ ಬಂದಿತ್ತು, ಎಲ್ಲದರ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪೊಲೀಸರು. ಸೊ ರಮ್ಯಾ ಅವರು ಕೂಡ ಡೀಟೇಲ್ಡ್ ಆಗಿ ತಮ್ಮ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ. ಹಾಗೆ ಅಕೌಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವುದು ಆ ಅಕೌಂಟ್ಗಳು ಅಂತೇಳಿ. ಒಂದಷ್ಟು ಅಕೌಂಟ್ಗಳನ್ನು ಈಗಾಗಲೇ ಡಿಆಕ್ಟಿವೇಟ್ ಮಾಡ್ಕೊಬಿಟ್ಟಿರ್ತಾರೆ ಇವರು, ಬ್ಲಾಕ್ ಕೂಡ ಮಾಡ್ಕೊಬಿಟ್ಟಿರ್ತಾರೆ ಡಿಆಕ್ಟಿವೇಟ್ ಮಾಡಿ, ಎಲ್ಲಿ ನಾವು ಸಿಗಾಕೋತೀವಿ ಅಂತೇಳಿ. ಬಟ್ ಏನೇ ನೀವು ಡಿಆಕ್ಟಿವೇಟ್ ಮಾಡಿ, ಏನೇ ನೀವು ಇನ್ಸ್ಟಾಗ್ರಾಮ್ ಬಿಟ್ಟೇ ಓಡೋಗಿದ್ರು ಕೂಡ ನಿಮ್ಮನ್ನು ಹಿಡಿಯುವಂಥ ಕೆಲಸವನ್ನು ಪೊಲೀಸರು ಖಂಡಿತ ಮಾಡೇ ಮಾಡ್ತಾರೆ.